ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮನು ಬೃಹಸ್ಪತಿ ಸಂವಾದವು ಮುಂದುವರಿದು ಸೃಷ್ಟಿಯ ರಹಸ್ಯವನ್ನು ಕುರಿತಾಗಿ ಹೇಳುತ್ತಿರುವ 201ನೆಯ ಅಧ್ಯಾಯಕ್ಕೆ ಸ್ವಾಗತ. ಮನುವು ಹೇಳುತ್ತಿರುವನು: ಓ ಬೃಹಸ್ಪತಿ, ಮನಸ್ಸು ಇಂದ್ರಿಯಗಳೊಡನೆ ಕಲೆತು ಪೂರ್ವಕಾಲದ ವಿಷಯಗಳನ್ನು ಬಹುಕಾಲಕ್ಕೆ ಮೇಲೆ ತಿರುಗಿ ಸ್ಮರಿಸುವುದು. ಆ ಇಂದ್ರಿಯಗಳೆಲ್ಲವೂ ಲಯಿಸಿದಾಗ, ಎಂದರೆ ವ್ಯಾಪಾರ ರಹಿತವಾದಾಗ, ಪರಮಾತ್ಮನು ಬುದ್ಧಿಯಲ್ಲಿ ತೋರುವನು. ಆತ್ಮವೆಂಬುದು ಏಕಕಾಲದಲ್ಲಿಯಾಗಲಿ ಬೇರೆ ಬೇರೆ ಕಾಲಗಳಲ್ಲಿಯಾಗಲಿ ಅನುಭವಿಸಲ್ಪಡತಕ್ಕ ಇಂದ್ರಿಯ ವಿಷಯಗಳನ್ನು ಪೂರ್ಣವಾಗಿ ಪ್ರಕಾಶಗೊಳಿಸತಕ್ಕ ಜಾಗರ, ಸ್ವಪ್ನ, ಸುಷುಪ್ತಿಗಳೆಂಬ ಎಲ್ಲ ಅವಸ್ಥೆಗಳನ್ನು ತಿಳಿದು ಅವುಗಳಲ್ಲಿ ತೊಳಲುತ್ತಿರುವುದರಿಂದ ಅದು ಕೇವಲ ಸಾಕ್ಷಿಯಾಗಿ ದೇಹಕ್ಕಿಂತಲೂ ಬೇರೆಯಾಗಿರುವುದು. ಆತ್ಮವು ತಾನು ಪ್ರತ್ಯೇಕವಾಗಿ ಇದ್ದು ಆಯಾ ವಸ್ತುಗಳಿಗೆ ಸಂಬಂಧಿಸಿದ ಸತ್ವ, ರಜಸ್, ತಮಸ್ಸುಗಳೆಂಬ ಗುಣಗಳನ್ನು, ಅದಕ್ಕೆ ಸಂಬಂಧಪಟ್ಟ ಸುಖ ದುಃಖಗಳನ್ನು ತಿಳಿಯುತ್ತಿರುವುದು. ಕಟ್ಟಿಗೆಯಲ್ಲಿರುವ ಬೆಂಕಿಯನ್ನು ಗಾಳಿಯು ಉತ್ತೇಜನಗೊಳಿಸುವಂತೆ ಆತ್ಮವು ಶರೀರದಲ್ಲಿರುವ ವಿಷಯಗಳಲ್ಲಿ ತಗುಲಿದ ಇಂದ್ರಿಯಗಳನ್ನು ಉತ್ತೇಜನಗೊಳಿಸುತ್ತಿರುವುದು. ಆ ಆತ್ಮದ ರೂಪವನ್ನು ಕಣ್ಣಿಂದ ನೋಡಲು ಸಾಧ್ಯವಿಲ್ಲ. ಸ್ಪರ್ಶೇಂದ್ರಿಯಕ್ಕೂ ಅದು ತಿಳಿಯಲಾರದು, ಕಿವಿಗೂ ಕೇಳಿಸಲಾರದು. ಅದನ್ನು ಶ್ರುತಿಗಳಿಂದಲೇ ತಿಳಿಯಬೇಕು. ಇಂದ್ರಿಯಗಳನ್ನು ಪ್ರಕಾಶಗೊಳಿಸುವ ಬೇರೊಂದು ಇಂದ್ರಿಯದಂತಿರುವ ಆ ಆತ್ಮಸ್ವರೂಪವನ್ನು ತಿಳಿದ ಮೇಲೆ ಆ ಇಂದ್ರಿಯಗಳು ತಮ್ಮ ಇಂದ್ರಿಯತ್ವವನ್ನು ನೀಗುವವು. ಕಿವಿ ಮೊದಲಾದ ಇಂದ್ರಿಯಗಳು ತಮ್ಮ ತಮ್ಮ ರೂಪಗಳನ್ನು ತಾವು ತಿಳಿಯಲಾರವು. ಆತ್ಮನಾದರೋ ಅವೆಲ್ಲವನ್ನು ತಿಳಿಯಬಲ್ಲವನಾದುದರಿಂದ ಸರ್ವಜ್ಞನೆನಿಸುವನು. ಆ ಆತ್ಮನು ತನ್ನನ್ನು ನೋಡಲಾರದ ಇಂದ್ರಿಯಗಳನ್ನು ತಾನು ನೋಡಬಲ್ಲನು. ಹಿಮಾಲಯದ ಹಿಂದಿನ ಪಾರ್ಶ್ವವನ್ನು, ಚಂದ್ರಬಿಂಬದ ಹಿಂಭಾಗವನ್ನು ಮನುಷ್ಯನು ನೋಡಲಾರದಿದ್ದ ಮಾತ್ರಕ್ಕೆ ಆ ಭಾಗಗಳು ಇಲ್ಲದೆಯೇ ಹೋಗಲಿಲ್ಲ. ಅದರಂತೆಯೇ ಜ್ಞಾನ ರೂಪಿಯು ಸೂಕ್ಷ್ಮನೂ ಆದ ಆತ್ಮನನ್ನು ಇದುವರೆಗೆ ಯಾರೂ ನೋಡದಿದ್ದರೂ, ಆ ಆತ್ಮ ಸ್ವರೂಪವು ಇಂದ್ರಿಯಗಳಿಗೆ ಗೋಚರವಾಗದಿದ್ದರೂ ಆ ಆತ್ಮವೇ ಇಲ್ಲವೆಂದು ಹೇಳಬಹುದೇ? ಚಂದ್ರಬಿಂಬದಲ್ಲಿ ಭೂಮಿಯು ಪ್ರತಿಬಿಂಬಿಸಿರುವುದನ್ನು ಎಲ್ಲರೂ ನೋಡುತ್ತಿದ್ದರು ಅದು ಪ್ರಪಂಚದ ಪ್ರತಿಬಿಂಬವೆಂದು ಯಾರೂ ತಿಳಿಯರು. ಅದನ್ನು ಚಂದ್ರನಲ್ಲಿರುವ ಕಳಂಕವೆಂದೇ ತಿಳಿಯುವರು. ಆತ್ಮ ವಿಷಯವಾದ ಜ್ಞಾನವು ಇದೆ. ಅದರ ವಿಷಯದಲ್ಲಿ ನಿಜವಾದ ಜ್ಞಾನವು ಹುಟ್ಟುವುದೂ ಕಷ್ಟವೇ. ಆ ಜ್ಞಾನವು ತನಗೆ ತಾನೇ ಹುಟ್ಟಬೇಕು. ಆತ್ಮಕ್ಕೆ ಆತ್ಮವೇ ಉದ್ಧಾರಕವು. ಗಿಡವು ಹುಟ್ಟುವುದಕ್ಕೆ ಮೊದಲು, ಅದು ನಷ್ಟವಾದ ಮೇಲೆಯೂ ರೂಪವೇನು ಕಾಣದ ವೃಕ್ಷಾದಿಗಳಿಗೆ ನಡುವೆ ಕೆಲವು ಕಾಲ ರೂಪವಿದ್ದರೂ ಅದನ್ನು ಇಲ್ಲದಂತೆಯೇ ಅಭಿಜ್ಞರು ಸಿದ್ಧಾಂತೀಕರಿಸುವರು. ಹಾಗೆಯೇ ಪ್ರತಿದಿನವೂ ಸೂರ್ಯನ ಉದಯಾಸ್ತಮಯಗಳನ್ನು ನೋಡಿ ಸೂರ್ಯನಿಗೆ ಗತಿಯುಂಟೆಂದು ನಿಶ್ಚಯಿಸುವರು. ಅದರಂತೆಯೇ ಧೀಮಂತರು ಆತ್ಮಸ್ವರೂಪವನ್ನು ಬುದ್ಧಿಬಲದಿಂದ ಕಂಡುಕೊಳ್ಳುವರು. ನಮಗೆ ಪ್ರತ್ಯಕ್ಷವಾಗಿರುವ ಪ್ರಪಂಚ ರೂಪವಾದ ಪಂಚಭೂತಗಳನ್ನು ಜ್ಞಾನವೆಂಬ ಬ್ರಹ್ಮದಲ್ಲಿ ಲಯಗೊಳಿಸಲು ಯತ್ನಿಸುವರು. ಯಾವ ಅರ್ಥವು ಉಪಾಯದಿಂದಲ್ಲದೆ ಸಿದ್ಧಿಸಲಾರದು. ಬೆಸ್ತರು ಬಲೆಯಿಂದ ಮೀನನ್ನು ಹಿಡಿಯುವರು, ಬೇಡರು ಮೃಗಗಳಿಂದ ಮೃಗಗಳನ್ನು ಹಿಡಿಯುವರು, ಪಕ್ಷಿಗಳ ಮೂಲಕವಾಗಿ ಪಕ್ಷಿಗಳನ್ನು ಹಿಡಿಯುವರು, ಆನೆಗಳ ಮೂಲಕವಾಗಿಯೇ ಕಾಡಾನೆಗಳನ್ನು ವಶ ಮಾಡುವರು. ಹೀಗೆಯೇ ಜ್ಞಾನ ಬಲದಿಂದಲೇ ಜ್ಞಾನವನ್ನು, ಅಂದರೆ ಆತ್ಮವನ್ನು ಕಂಡುಕೊಳ್ಳಬೇಕು. ಹಾವಿನ ಹೆಜ್ಜೆಯನ್ನು ಹಾವೇ ಬಲ್ಲುದೆಂಬ ನಾಣ್ಣುಡಿಯುಂಟು. ಅದೇ ರೀತಿಯಲ್ಲಿ ಸ್ಥೂಲ ದೇಹದಲ್ಲಿ ಸೂಕ್ಷ್ಮ ರೂಪದಿಂದಿರುವ ಆತ್ಮನನ್ನು ಜ್ಞಾನಿಯು ಜ್ಞಾನದಿಂದಲೇ ಕಂಡುಕೊಳ್ಳುವನು. ಜನರು ತಮ್ಮ ಇಂದ್ರಿಯಗಳಿಂದ ಇಂದ್ರಿಯಗಳನ್ನು ಕಾಣಲಾರರು. ಹಾಗೆಯೇ ಕೇವಲ ಬುದ್ಧಿಬಲದಿಂದಲೂ ಆತ್ಮಸ್ವರೂಪವು ತಿಳಿಯಲಾರದು. ಚಂದ್ರನು ಅಮಾವಾಸ್ಯೆಯಲ್ಲಿ ಮರೆಸಿ ಹೋದ ಮಾತ್ರಕ್ಕೆ ಅವನು ನಷ್ಟವಾದನೆಂದು ತಿಳಿಯಬಹುದೇ? ಶರೀರದಲ್ಲಿರುವ ಆತ್ಮನ ಸ್ಥಿತಿಯು ಹಾಗೆಯೇ. ಅಮಾವಾಸ್ಯೆಯ ದಿನದಲ್ಲಿ ಚಂದ್ರಮಂಡಲವು ಕ್ಷೀಣ ದಶೆಯಿಂದ ಹೇಗೆ ಕಾಣುವುದಿಲ್ಲವೋ ಅದೇ ರೀತಿ ಶರೀರದಲ್ಲಿ ಮರೆಸಿದ ಆತ್ಮ ಸ್ವರೂಪವನ್ನು ಕಾಣಲಾಗುವುದಿಲ್ಲ. ಅದು ಶರೀರವನ್ನು ಬಿಟ್ಟು ಹೋದ ಮೇಲೆಯೂ ಕಾಣಿಸುವುದಿಲ್ಲ. ಚಂದ್ರನು ಆಕಾಶದಲ್ಲಿ ಅದೃಶ್ಯನಾಗಿದ್ದು ತಿರುಗಿ ಹೊಸ ಮಂಡಲದಿಂದ ಪ್ರಕಾಶಿಸುವಂತೆ ಆತ್ಮವು ದೇಹಾಂತರವನ್ನು ಹೊಂದಿದಾಗ ತಿರುಗಿ ತಾನಿರುವುದನ್ನು ಹೊರಕ್ಕೆ ಕಾಣಿಸುವುದು. ಚಂದ್ರನ ಕ್ಷಯ ವೃದ್ಧಿಗಳು ಪ್ರತ್ಯಕ್ಷವಾಗಿ ತಿಳಿಯುವುದು ಅವನ ಸ್ಥೂಲ ವ್ಯಕ್ತಿಗೆ. ಆದರೆ ಆತ್ಮನಿಗೆ ಅಂತಹ ಸ್ಥೂಲ ವ್ಯಕ್ತಿಯಲ್ಲ. ಆತ್ಮನು ಅಂತಹ ಸ್ಥೂಲ ವ್ಯಕ್ತಿಯಲ್ಲ.
ಅಮಾವಾಸ್ಯೆಯ ದಿನದಲ್ಲಿ ಮರೆಸಿ ಹೋಗಿದ್ದ ಚಂದ್ರನೇ ತಿರುಗಿ ಬಂದುದಾಗಿ ಜನರು ಗ್ರಹಿಸುವರೇ ಹೊರತು ಬೇರೆ ಹೊಸ ಚಂದ್ರನು ಬಂದನೆಂದು ಯಾರೂ ತಿಳಿಯರು. ಅದರಂತೆಯೇ ಪುರುಷನಿಗೆ ಉತ್ಪತ್ತಿ, ವೃದ್ಧಿ, ಜರೆ ಎಂಬಿವು ಬದಲಾಯಿಸುತ್ತಿದ್ದರು ಪುರುಷನೊಬ್ಬನೇ ಎಂದು ಗ್ರಹಿಸಬೇಕು. ರಾಹುವು ಚಂದ್ರನನ್ನು ನುಂಗುವುದು, ಬಿಡುವುದು ಮತ್ತೊಂದು ನಮಗೆ ಕಾಣಿಸದಂತೆ, ಆತ್ಮವು ಒಂದು ದೇಹವನ್ನು ಬಿಡುವುದು ಮತ್ತೊಂದು ದೇಹವನ್ನು ಪ್ರವೇಶಿಸುವುದು ನಮಗೆ ತಿಳಿಯಲಾರದು. ರಾಹುವು ಚಂದ್ರ ಸೂರ್ಯರನ್ನು ಹಿಡಿದಿದ್ದಾಗಲೇ ಆ ಸ್ಥಿತಿಯು ನಮಗೆ ಕಾಣುವುದು. ಆತ್ಮವು ಶರೀರದೊಡನೆ ಇರುವಾಗಲೇ ನಮಗೆ ತಿಳಿಯುವುದು. ಅದೇ ಆತ್ಮವು ದೇಹವನ್ನು ಬಿಟ್ಟು ಹೋದ ಮೇಲೆ ಚಂದ್ರ ಸೂರ್ಯರನ್ನು ಬಿಟ್ಟು ಹೋದ ರಾಹುವಿನಂತೆ ನಮಗೆ ಕಾಣಿಸಲಾರದು. ಅಮಾವಾಸ್ಯೆಯಲ್ಲಿ ಚಂದ್ರನು ಮರೆಸಿ ಹೋದರೂ ನಕ್ಷತ್ರಗಳು ಅಲ್ಲಿಯೇ ಇರುವಂತೆ ಆತ್ಮವು ದೇಹವನ್ನು ಬಿಟ್ಟ ಮೇಲೆಯೂ ಆ ದೇಹದಲ್ಲಿ ನಡೆಸಿದ ಕರ್ಮ ಫಲಗಳು ಹಾಗೆಯೇ ಇರುವವು. ಇದು 201ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.